CID. ಈ ನಂಬರ್ ಬೇಕಾದ್ರೆ ಫೋನ್ ಮಾಡಿ ತಿಳಿಸ್ಬೋದು. ಏನು ಅವರ 73ನೇ ವರ್ಷ ಆಗಿ 74ಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ 20ನೇ ತಾರೀಕು ತುಮಕೂರಿನಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಸಭೆಯನ್ನು ಕರೆದು ತೀರ್ಮಾನವನ್ನು ಹೇಳಿದ್ದೀವಿ. ಅದೇ ರೀತಿ ತುಮಕೂರಿನಲ್ಲಿ ಏನು ಬೀದಿಯ ಸುತ್ತಿದ ನಮ್ಮ ಕಾರ್ಪೊರೇಷನ್ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತೇಳಿ 10 ಗಂಟೆಗೆ ಬೆಳಿಗ್ಗೆ 10 ಗಂಟೆಗೆ ನಡೆಸಬೇಕು ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಇದನ್ನ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಶೋಧನಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತೀವಿ. ಒಂದು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಅಲ್ಲಿ ಸೌಲಭ್ಯ ಇರುತ್ತದೆ. ಈ ಶಿಬಿರದಲ್ಲಿ ಮಧುಮೇಹ ಮತ್ತು ತಜ್ಞರು, ENT, ಮೂಳೆ ಮತ್ತು ಕೀಲು ತಜ್ಞರು, ಶ್ರೀರೋಗ ತಜ್ಞರು, ದಂತ ವೈದ್ಯರು, ಚರ್ಮರೋಗ ತಜ್ಞರು, ಜನರಲ್ ಫಿಸಿಷಿಯನ್, ಸರ್ಜನ್ ಹಾಗೂ ಆಯುರ್ವೇದ ತಜ್ಞರು ಲಭ್ಯವಿರುತ್ತದೆ. BP, ಬ್ಲಡ್ ಶುಗರ್ ಪೇಷಂಟ್, ECG, ದಂತ ತಪಾಸಣೆ ಹಾಗೂ ಆರೋಗ್ಯಕ್ಕೆ ಆಯುರ್ವೇದಿಕ್ ವೈದ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಲಹೆ ಕೊಡ್ತಾರೆ. ಈ ಎಲ್ಲ ಸೌಲಭ್ಯವನ್ನು ನಮ್ಮ ತುಮಕೂರಿನ ಜನತೆ ಎಲ್ಲರೂ ಕೂಡ ತುಮಕೂರಿನಲ್ಲಿ ಏನು ಬಡವರಿರ್ತಾರೆ, ರೈತರು ಇಂಥವರೆಲ್ಲ ಬಂದು ಇದಕ್ಕೆ ಒಂದು ಈ ಸೌಲಭ್ಯವನ್ನು ಪಡಿಬೇಕು. ಸಾವಿರ ಜೀವಿಗಳಿಗೆ ಆಮ್ಲಜನಕವನ್ನು ಕೊಡುತ್ತದೆ ಅಂತ ಅದರ ಬೋರ್ಡಿನ ಕೆಳಗಡೆಗೆ ಹಾಕಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ನಾಗರಿಕರು ಕೂಡ ಅಲ್ಲಿ ಅದನ್ನು ನೋಡಬೇಕು, ಬೋರ್ಡ್ನಲ್ಲಿರ್ತಕ್ಕಂಥದ್ದನ್ನು ಗಮನ ಹರಿಸಬೇಕು. ಅದೇ ರೀತಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡ ಮರಗಳ ಬಗ್ಗೆ ಕಾಳಜಿಯನ್ನು ಕೊಟ್ಟ ಸೋಮಣ್ಣ ಅವರ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ತುಮಕೂರಿನ ವತಿಯಿಂದ ಎಲ್ಲ ಸಂಘಟನೆ ವತಿಯಿಂದ ವೃಕ್ಷ ಮಿತ್ರದಿಂದ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ಸೋಮಣ್ಣನ ಓದಿಸಬೇಕು ಅಂತಂದರೆ ಸೋಮಣ್ಣ ಜೊತೆಗೆ ಒಡನಾಟ ಇಟ್ಕೊಳ್ಳೋದಕ್ಕೆ ಸೋಮಣ್ಣನ ಶಕ್ತಿ ಏನು ಅಂತ ಬಂದು ಸೌಡು ಮಾಜಿ ಸಚಿವರು ಸೌಡು ಶಿವಣ್ಣನ ಒಂದು ಗದ್ದೆಗಿರುವವರಿಗೆ ಸೌಡು ಶಿವಣ್ಣ ಪವಾರ ಅಂತ ಬರ್ತಿರ್ತಾರೆ. ಸೌಡು ಶಿವಣ್ಣ ಅವರು ಬೈತಾರೆ, ಹೊರಗಡೆ ಹೋಗ್ಬಿಟ್ಟು ಬೈದು ಆಟೆ ಬೈದು ಹೋಗೋ ಅವ್ರನ್ನ ಎಷ್ಟು ಕೆಲಸ ಮಾಡಿಬಿಟ್ಟ. ಸೋಮಣ್ಣ ಅವ್ರ ಮನೆಗೆ ಹೋಗಿ ಕೂತಿದ್ದ ತಕ್ಷಣ 1 ಗಂಟೆಗೂ ಆಗಿಲ್ಲ ನಾವು ಕೂತ್ಕೊಂಡು 2010ರಲ್ಲಿ ತುಮಕೂರಲ್ಲಿ ಉತ್ಸವರಾಗಿದ್ದು ಸೋಮಣ್ಣ ಅವರು ಹಣ ಹೀಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ವಿಕ್ಟೋರಿಯಾಗಿ ಕೆಲಸ ಮಾಡ್ತಾಯಿದ್ರು. ಈಗಲೂ ನಮ್ಮ ತುಮಕೂರು ಜನರಲ್ ಆಸ್ಪತ್ರೆಯಲ್ಲಿ ಈಗಿದ್ದಾರೆ, ಡ್ಯೂಟಿ ಮಾಡ್ತಾರೆ. 1 ಗಂಟೆ ಟಿಫನ್ ಮಾಡ್ಕೊಂಡು ಕಾಫಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಟಿಫನ್ ಮಾಡಿ ನಾವು 1 ಗಂಟೆಯಲ್ಲಿ ರೆಡಿ ಮಾಡಿಬಿಟ್ಟು ಯಡಿಯೂರಪ್ಪಾಜಿ ಅವರು ಸರ್ಕಾರ ಇತ್ತು, BJP ಸರ್ಕಾರ 1 ವಾರಕ್ಕೆಲ್ಲ ಇಲ್ಲಿ ಮಹಾನ್ ಭಾವರು ಅವರು ಟ್ರಾನ್ಸ್ಫರ್ ಮಾಡಿದ್ರು. ಯಾಕಂದರೆ ಸಾರ್ವಜನಿಕರಿಗೆ ಉಪಯೋಗವಾಗಂತೆ ಮಧುಮೇಹ ಉಚಿತ ಆರೋಗ್ಯ ಶಿಬಿರ, ದಂತ ವೈದ್ಯ ಶಿಬಿರ, ಆಯುರ್ವೇದ ತಜ್ಞರೆಲ್ಲ ಕಳಿಸಿ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾದ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಸೋಮಣ್ಣ ನೇತೃತ್ವ ನಡೀತಾ ಇದೆ. ನಮ್ಮ ಧನ್ಯಕುಮಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡರು. ನಾವು ಜೊತೆಗಿದ್ದು ಇದಕ್ಕೆಲ್ಲ ಕೂಡ ಕೆಲಸ ಮಾಡ್ತೀವಿ. ಸೋಮಣ್ಣ ಅವರ ಅಭಿಮಾನ ಬೆಳೆದ್ರಿಂದ ಬೇರೆ ಬೇರೆ ಜನ್ಮದಿಂದ ನಾವು ನೋಡ್ತಾ ಇರ್ತೀವಿ. ಸುಮ್ಮನೆ ಕಟಾವಟ್ ಹಾಕೊಂಡು ಸೆಕ್ಸ್ ಹಾಕೊಂಡು ಆರಂಭ ಹೋಗೋ ಸಂದರ್ಭದಲ್ಲಿ ಇಂಥ ಜನಪರವಾಗಿ ಜನರಿಗೆ ಅವ್ರ ಜನ್ಮದಿನ ಕೂಡ ಜನರ ಅನುಕೂಲವಾಗಿ ಕೆಲಸ ಮಾಡ್ತಾ ಇರೋದು ಸೋಮಣ್ಣ ಅವ್ರಿಗೆ ಇಷ್ಟ ಆಗುತ್ತೆ.